ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿತ್ರಾನ್ನನ ಯಾವ ಥರ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಿದ್ದೀವಿ. ನಾವು ಚಿತ್ರಾನ್ನನ ಕೋಸಿನಿಂದ ಮಾಡಿರೋದು. ಸೊ ಮೊದಲಿಗೆ ಈ ಥರ ಕೋಸನ್ನು ಚೆನ್ನಾಗಿ ತೊಳಿಬೇಕು. ಅದಾದ ನಂತರ ಈ ಥರ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಕಾಯ್ದಾದ್ಮೇಲೆ ಹಾಕಿ, ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಅದರಲ್ಲಿರೋ ಕ್ರಿಮಿ ಕೀಟಗಳು ಎಲ್ಲದೂ ಕೂಡ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ತಿದ್ದೀನಿ. ಅದಾದ ನಂತರ ಈರುಳ್ಳಿನ ಈ ಥರ ಕಟ್ ಮಾಡಿ, ಅದರ ಜೊತೆಗೆ ಮೆಣಸಿನ್ಕಾಯಿ, ಅದ್ರ ಜೊತೆ ಟೊಮೊಟೊನೂ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಿದ್ದಾರೆ ನೋಡಿ. ಅದಾದ ನಂತರ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ ಬೇಕಾಗುತ್ತೆ, ಸ್ವಲ್ಪ ಕಾಯಿ, ಕ್ಯಾರೆಟು, ಅದಾದ ನಂತರ ಸಾಂಬಾರು ಸೊಪ್ಪು, ಹಾಗೆ ಟೊಮೊಟೊ, ಹಾಗೆ ಕೋಸು. ಇವಾಗ ಕೋಸು ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ಸಾಸಿವೆ, ಅದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದಾದ ನಂತರ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಅದಾದ ನಂತರ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಹಾಕಿ ಅದನ್ನು ಕೂಡ ಈ ಥರ ಒಂದೆರಡು ಸತಿ ಮಾಡ್ಕೊಳ್ಳಿ. ಅದಾದ ನಂತರ ಕ್ಯಾರೆಟ್ ತುರಿನ ಅದಕ್ಕೆ ಆ್ಯಡ್ ಮಾಡಿ ನೋಡಿ. ಅದಾದ ನಂತರ ಅರಿಶಿನ, ಟೊಮೊಟೊ ಎಲ್ಲ ಸ್ವಲ್ಪ ಕ್ರ್ಯಾಶ್ ಆದಾಗ ಹಾಕಿ. ಅದಾದ ನಂತರ ಇವಾಗ ಕೋಸನ್ನು ಹಾಕ್ತಿದ್ದಾರೆ. ನಿಮಗೆ ಬೇಕಾದರೆ ಮ್ಯಾಗಿ ಮಸಾಲಾನ ಕೂಡ ಹಾಕ್ಬೋದು. ನೋಡಿ, ಮ್ಯಾಗಿ ಮಸಾಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಹಾಕ್ತಿದ್ದಾರೆ. ಅದಾದ ನಂತರ ಕಾಯಿ ತುರಿ ಹಾಕ್ತಿದ್ದಾರೆ. ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಕೋಸಿನ ಚಿತ್ರಾನ್ನ ರೆಡಿ ಆಗುತ್ತೆ. ಅದಾದ ನಂತರ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಅನ್ನನ ಈ ಥರ ಮಾಡಿ ನಂತರ ಅನ್ನನ ನೋಡಿ ಅದ್ರ ಜೊತೆ ಹಾಕಿ ಕಲಿಸ್ತಿದ್ದಾರೆ ಅನ್ನನ ಗೊಜ್ಜು ಜೊತೆ. ಇವಾಗ ನಾವು ತಿನ್ನೋದಕ್ಕೆ ರೆಡಿಯಾಗಿದ್ದೀವಿ. ಸೊ ಹಾಗೆ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಟ್ರೈ ಮಾಡಿದ್ದೀವಿ ಮನೇಲಿ ಹೊಸದಾಗೇನೋ. ಇದೇ ಥರ ಹೊಸ ಅಡುಗೆ ಬೇಕಾದರೆ ನಮ್ಮ ಚಾನಲ್ನ ಸಪೋರ್ಟ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಬಾಯ್.